Hi students, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ ಇಲ್ಲಿ. ಲೆಟ್ ಎ ಇಸ್ ಈಕ್ವಲ್ ಟು 1 sin theta 1 minus sin theta 1 sin theta minus 1 minus sin theta 1 is a matrix given. ಇಲ್ಲೇನಿದೆ, ಇಲ್ಲಿ ಥೀಟಾ ಇದ್ದಲ್ಲಿ 0 ಮತ್ತು 2π, ಮಿನಿಮಮ್ 0 ಮ್ಯಾಕ್ಸಿಮಮ್ 2π ಅಂದರೆ ಈ ರೇಂಜ್ ಹಾಕಿದಾಗ ಈ ಎ ಮ್ಯಾಟ್ರಿಕ್ಸ್ದು ಸೊ ಡಿಟರ್ಮಿನೆಂಟ್ ಏನೆಲ್ಲ ಬರುತ್ತೆ ಅಂತ ಕ್ವಶನ್ ಇದೆ. ಎ ಒಂದು ಮ್ಯಾಟ್ರಿಕ್ಸ್ ಇದೆ 3/3ದು. ಸೊ ಥೀಟಾದ ರೇಂಜ್ ಇದೆ ಬಿಟ್ವೀನ್ 0 2π. ಇದನ್ನ ಹಾಕಿದಾಗ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನು ಬರುತ್ತೆ ನೋಡಿ. ಎ ಮ್ಯಾಟ್ರಿಕ್ಸ್ ಇದೆ ಅಲ್ಲ, ಇದ್ರ ಡಿಟರ್ಮಿನೆಂಟನ್ನು ಫೈಂಡ್ ಮಾಡೋಣ. ಸೊ ಓಕೆ, ಸೊ ನೋಡಿ ನಾನು ಬರ್ಕೊಂಡು ಈಗಾಗಲೇ ಎ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನಾಗುತ್ತೆ ನೋಡಿ ಕ್ವಿಕ್ಕಾಗಿ. ಸೊ 1 ಇಂಟು ಎಕ್ಸ್ಪ್ಯಾಂಡ್ ಮಾಡಿ ಈ ರೋ ಮತ್ತು ಈ ಕಾಲಮ್ ಡಿಲೀಟ್ ಮಾಡಿ ಇವೆರಡು ಕ್ರಾಸ್ ಮಾಡ್ಕೊಳ್ಳಿ. 1 ಇಂಟು 1 ಮೈನಸ್ ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಮೇಲ್ಗಡೆ ಹೋಗ್ಬೇಕಾದ್ರೆ ಸೈನ್ ಚೇಂಜ್ ಆಗುತ್ತೆ, ದಟ್ ಬಿಕಮ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ನೋಡಿ ಏನಾಗುತ್ತೆ, ಸೊ ಮೈನಸ್ ಸೈನ್ ಥೀಟಾ ಇಂಟು ಇಲ್ಲಿ ಎಕ್ಸ್ಪಾಂಡ್ ಮಾಡಿ ಈ ರೋ ಈ ಕಾಲಮ್ ಡಿಲೀಟ್ ಆಗುತ್ತೆ, ಇವೆರಡು ಕ್ರಾಸ್ ಮಾಡ್ಕೊಳ್ಳಿ. ಸೊ ನೋಡಿ ಏನಾಗುತ್ತೆ, ಇದು ಮೈನಸ್ ಸೈನ್ ಥೀಟಾ. ಓಕೆ, ಮೈನಸ್ 1 ಇಂಟು ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ, ಸೈನ್ ಚೇಂಜ್ ಮಾಡಿ ಏನಾಗುತ್ತೆ ಪ್ಲಸ್ ಸೈನ್ ಥೀಟಾ. ನೆಕ್ಸ್ಟ್ ಲಾಸ್ಟ್ ಒನ್, ಈ ರೋ ಈ ಕಾಲಮ್ ಡಿಲೀಟ್ ಇವೆರಡನ್ನು ಕ್ರಾಸ್ ಮಾಡ್ಕೊಳ್ಳಿ. ಸೊ 1 ಇನ್ ದ ಬ್ರಾಕೆಟ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಂಟು 1 ಏನಾಗುತ್ತೆ ಮೈನಸ್ 1 ಚೇಂಜಸ್ ಸೈನ್ ಪ್ಲಸ್ 1 ಆಗುತ್ತೆ. ಸೊ ನೋಡಿ ಮಕ್ಕಳೇ, ಇಲ್ಲಿ ಮೈನಸ್ ಸೈನ್ ಪ್ಲಸ್ ಸೈನ್ ಕ್ಯಾನ್ಸಲ್, ಇದು 0 ಆಗುತ್ತೆ. ಈ ಪಾರ್ಟ್ ಪೂರ್ತಿ 0 ಇಂಟು ಸೈನ್ ಥೀಟಾ, ದಿಸ್ ಬಿಕಮ್ಸ್ 0. ನೆಕ್ಸ್ಟ್ ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ದ್ಯಾಟ್ಸ್ ವೈ ಏನಾಗುತ್ತೆ ಇದು, ಸೊ 2 ಟೈಮ್ಸ್ ಆಫ್ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ನೋಡಿ ಇವಾಗ ಏನಾಗುತ್ತೆ ಆನ್ಸರು. ಇವಾಗ ನಮ್ಮದು ಸೈನ್ ಸ್ಕ್ವೇರ್ ಥೀಟಾದ ವ್ಯಾಲ್ಯೂ ಇದೆ. ಥೀಟಾ ಈಸ್ ಬಿಟ್ವೀನ್ 0 to 2π ಅಂತ ಕರೆ. ಥೀಟಾ ಬಿಟ್ವೀನ್ 0 to 2π ಆಗಿ ಬಟ್ ಸೈನ್ ಸ್ಕ್ವೇರ್ ಥೀಟಾ ಅಂತಿದೆ. ನಮ್ಮ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಈಸ್ ಅ ಫಂಕ್ಷನ್ whose ಆನ್ಸರ್ ಈಸ್ ಆಲ್ವೇಸ್ ಬಿಟ್ವೀನ್ -1 to +1. ಬಟ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದಾಗ ಇದರ ಆನ್ಸರ್ ಯಾವಾಗಲೂ ಪಾಸಿಟಿವ್ ಬರುತ್ತೆ, ಅಂದರೆ ವಿಚ್ ಇಸ್ ಬಿಟ್ವೀನ್ 0 to 1. ಸೈನ್ ಸ್ಕ್ವೇರ್ ಥೀಟಾದು ಅತಿ ಮಿನಿಮಮ್ ವ್ಯಾಲ್ಯೂ, ಕಡಿಮೆ ಆನ್ಸರ್ ಏನು ಬರುತ್ತೆ 0, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರುತ್ತೆ +1 ಬರುತ್ತೆ. ಸೊ ಹೀಗಾಗಿ ಸೊ ಇದು ಡೆಲ್ಟಾ ವ್ಯಾಲ್ಯೂ, ನನಗೆ ಡೆಲ್ಟಾ ಮಿನ್ ವ್ಯಾಲ್ಯೂ ಬೇಕು, ಡೆಲ್ಟಾ ಮ್ಯಾಕ್ಸ್ ವ್ಯಾಲ್ಯೂ ಬೇಕು. ಏನಾಗುತ್ತೆ ನೋಡಿ, 2 ಇನ್ ದ ಬ್ರಾಕೆಟ್ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಯಾವಾಗ ಮಿನಿಮಮ್ ಬರುತ್ತೆ 0 ಇದ್ದಾಗ 1 ಪ್ಲಸ್ 0, ದಟ್ಸ್ ಬೈ 2 ಇಂಟು 1 ಪ್ಲಸ್ 0 is 2. ನಾವು ಡೆಲ್ಟಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು, ಡಿಟರ್ಮಿನೆಂಟ್ ಮ್ಯಾಕ್ಸ್ ವ್ಯಾಲ್ಯೂ ಏನಾಗುತ್ತೆ. ಸೊ 2 ಇನ್ ದ ಬ್ರಾಕೆಟ್ ಸೈನ್ ಸ್ಕ್ವೇರ್ ಥೀಟಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ +1, 2 ಇಂಟು 1 ಪ್ಲಸ್ 1 ಪ್ಲಸ್ 1 ಆಗುತ್ತೆ, 2 to 2 is 4 ಆಗುತ್ತೆ. ಹೀಗಾಗಿ ಡಿಟರ್ಮಿನೆಂಟ್ದು ಸೊ ಮಿನಿಮಮ್ ವ್ಯಾಲ್ಯೂ 2 ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ 4 ಬರುತ್ತೆ. ದಟ್ಸ್ ವೈ ಮೈ ಡಿಟರ್ಮಿನೆಂಟ್ ಬಿಲಾಂಗ್ಸ್ ಟು 2 to 4. 2 ಬರುತ್ತೆ 4 ಬರುತ್ತೆ, ಹೀಗಾಗಿ ಇನ್ ಪರ ಕ್ಲೋಸ್ ಇಂಟರ್ವಲ್ ಈಸ್ ದ ಆನ್ಸರ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಹೋಪ್ ಈ ಆನ್ಸರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.